ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇಡೀ ಜಗತ್ತನೇ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ. ಯಾಕಂದ್ರೆ 2007ರಲ್ಲಿ ವರ್ಲ್ಡ್ ಕಪ್ ಅನ್ನ ಇಂಡಿಯಾ ಗೆದ್ದಿತ್ತು. ಹಾಗೆ 2024ರಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಇಂಡಿಯಾ ವರ್ಲ್ಡ್ ಕಪ್ ಅನ್ನು ಗೆಲ್ಲುತ್ತೆ. ಇಡೀ ಪ್ರಪಂಚದಲ್ಲೇ ಹೆಚ್ಚು ಅಭಿಮಾನಿಗಳು ಹೊಂದಿರತಕ್ಕಂಥ ಟೀಮ್ ಅಂದರೆ ಇಂಡಿಯಾ. ಸೌತ್ ಆಫ್ರಿಕಾ ಚೆನ್ನಾಗಿ ಆಡ್ತಿದೆ, ಆದರೆ ಪಾಪ ಅವರಿಗೆ ಎಲ್ಲೋ ಒಂದು ರೀತಿ ಚೌಕಾರ್ ಸಮ ಅಣೆಪಟ್ಟಿದೆ. ಬೇಜಾರಾಗಬೇಡಿ ಸೌತ್ ಆಫ್ರಿಕಾದವರೇ, ಇವತ್ತು ಇಂಡಿಯಾ ಕಪ್ ಗೆಲ್ಲುತ್ತೆ. ನಾವೆಲ್ಲರೂ ಸಹ ಹಾರೈಸ್ತೇವೆ. ಯಾಕಂದರೆ ಇಂಡಿಯಾ ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಚೆನ್ನಾಗಿದೆ, ಸ್ಪಿನ್ ಅಟ್ಯಾಕ್ ಇದೆ, ಫಾಸ್ಟ್ ಫೇಸರ್ಸ್ ಇದ್ದಾರೆ. ಹಾಗೆ ರೋಹಿತ್ ಶರ್ಮಾ, ಶಿವಮ್ ದುಬೆ ಹಾಗೂ ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ, ಸೂರ್ಯ ಎಲ್ಲರೂ ಸಹ ಆಕಾಶದ ಎತ್ತರಕ್ಕೆ ಬಾಲನ್ನು ಹೊಡಿತಾ ಇದ್ದಾರೆ. ಬೇಜಾರಾಗಬೇಡಿ, ಎಲ್ಲರೂ ಬೇರೆ ಆಪೋಸಿಟ್ನರು. ಇವತ್ತು ಇಂಡಿಯಾನೇ ಗೆಲ್ಲುತ್ತೆ. 2007ರಲ್ಲಿ ಫಸ್ಟ್ ವರ್ಲ್ಡ್ ಕಪ್ಪು, 2024ರಲ್ಲಿ ಸೆಕೆಂಡ್ ವರ್ಲ್ಡ್ ಕಪ್ಪು. ವಿ ಆರ್ ಆಲ್ ಸಪೋರ್ಟ್ ಟು ಇಂಡಿಯಾ ಟೀಮ್. ಜನಪ್ರಿಯ ಟೀಮು ನವಭಾರತ ಹಾಗೂ ಸ್ಟೇಡಿಯಂ ಬಾಯ್ಸಿನ ಎಲ್ಲ ಆಟಗಾರರು ಇಂಡಿಯಾಕ್ಕೆ ಶುಭವನ್ನು ಕೋರ್ತೇವೆ. ಜೈ ಹಿಂದ್. ಇಡೀ ಜಗತ್ತನೇ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ. ಯಾಕಂದರೆ 2007ರಲ್ಲಿ ವರ್ಲ್ಡ್ ಕಪ್ ಅನ್ನು ಇಂಡಿಯಾ ಗೆದ್ದಿತ್ತು. ಹಾಗೆ 2024ರಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಇಂಡಿಯಾ ವರ್ಲ್ಡ್ ಕಪ್ ಅನ್ನು ಗೆಲ್ಲುತ್ತೆ. ಇಡೀ ಪ್ರಪಂಚದಲ್ಲೇ ಹೆಚ್ಚು ಅಭಿಮಾನಿಗಳು ಹೊಂದಿರತಕ್ಕಂಥ ಟೀಮ್ ಅಂದರೆ ಇಂಡಿಯಾ. ಸೌತ್ ಆಫ್ರಿಕಾ ಚೆನ್ನಾಗಿ ಆಡ್ತಿದೆ, ಆದರೆ ಪಾಪ ಅವರಿಗೆ ಎಲ್ಲೋ ಒಂದು ರೀತಿ ಚೌಕಾರ್ ಸಮ ಅಣೆಪಟ್ಟಿದೆ. ಬೇಜಾರಾಗಬೇಡಿ ಸೌತ್ ಆಫ್ರಿಕಾದವರೇ, ಇವತ್ತು ಇಂಡಿಯಾ ಕಪ್ ಗೆಲ್ಲುತ್ತೆ. ನಾವೆಲ್ಲರೂ ಸಹ ಹಾರೈಸ್ತೇವೆ. ಯಾಕಂದರೆ ಇಂಡಿಯಾ ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಚೆನ್ನಾಗಿದೆ, ಸ್ಪಿನ್ ಅಟ್ಯಾಕ್ ಇದೆ, ಫಾಸ್ಟ್ ಫೇಸರ್ಸ್ ಇದ್ದಾರೆ. ಹಾಗೆ ರೋಹಿತ್ ಶರ್ಮಾ, ಶಿವಮ್ ದುಬೆ ಹಾಗೂ ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ, ಸೂರ್ಯ ಎಲ್ಲರೂ ಸಹ ಆಕಾಶದ ಎತ್ತರಕ್ಕೆ ಬಾಲನ್ನು ಹೊಡಿತಾ ಇದ್ದಾರೆ. ಬೇಜಾರಾಗಬೇಡಿ, ಎಲ್ಲರೂ ಬೇರೆ ಆಪೋಸಿಟ್ನರು. ಇವತ್ತು ಇಂಡಿಯಾನೇ ಗೆಲ್ಲುತ್ತೆ. 2007ರಲ್ಲಿ ಫಸ್ಟ್ ವರ್ಲ್ಡ್ ಕಪ್ಪು, 2024ರಲ್ಲಿ ಸೆಕೆಂಡ್ ವರ್ಲ್ಡ್ ಕಪ್ಪು. ವಿ ಆರ್ ಆಲ್ ಸಪೋರ್ಟ್ ಟು ಇಂಡಿಯಾ ಟೀಮ್. ಜನಪ್ರಿಯ ಟೀಮು ನವಭಾರತ ಹಾಗೂ ಸ್ಟೇಡಿಯಂ ಬಾಯ್ಸಿನ ಎಲ್ಲ ಆಟಗಾರರು ಇಂಡಿಯಾಕ್ಕೆ ಶುಭವನ್ನು ಕೋರ್ತೇವೆ. ಜೈ ಹಿಂದ್. ಇಡೀ ಜಗತ್ತನೇ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ. ಯಾಕಂದರೆ 2007ರಲ್ಲಿ ವರ್ಲ್ಡ್ ಕಪ್ ಅನ್ನು ಇಂಡಿಯಾ ಗೆದ್ದಿತ್ತು. ಹಾಗೆ 2024ರಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಇಂಡಿಯಾ ವರ್ಲ್ಡ್ ಕಪ್ ಅನ್ನು ಗೆಲ್ಲುತ್ತೆ. ಇಡೀ ಪ್ರಪಂಚದಲ್ಲೇ ಹೆಚ್ಚು ಅಭಿಮಾನಿಗಳು ಹೊಂದಿರತಕ್ಕಂಥ ಟೀಮ್ ಅಂದರೆ ಇಂಡಿಯಾ. ಸೌತ್ ಆಫ್ರಿಕಾ ಚೆನ್ನಾಗಿ ಆಡ್ತಿದೆ, ಆದರೆ ಪಾಪ ಅವರಿಗೆ ಎಲ್ಲೋ ಒಂದು ರೀತಿ ಚೌಕಾರ್ ಸಮ ಅಣೆಪಟ್ಟಿದೆ. ಬೇಜಾರಾಗಬೇಡಿ ಸೌತ್ ಆಫ್ರಿಕಾದವರೇ, ಇವತ್ತು ಇಂಡಿಯಾ ಕಪ್ ಗೆಲ್ಲುತ್ತೆ. ನಾವೆಲ್ಲರೂ ಸಹ ಹಾರೈಸ್ತೇವೆ. ಯಾಕಂದರೆ ಇಂಡಿಯಾ ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಚೆನ್ನಾಗಿದೆ, ಸ್ಪಿನ್ ಅಟ್ಯಾಕ್ ಇದೆ, ಫಾಸ್ಟ್ ಫೇಸರ್ಸ್ ಇದ್ದಾರೆ. ಹಾಗೆ ರೋಹಿತ್ ಶರ್ಮಾ, ಶಿವಮ್ ದುಬೆ ಹಾಗೂ ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ, ಸೂರ್ಯ ಎಲ್ಲರೂ ಸಹ ಆಕಾಶದ ಎತ್ತರಕ್ಕೆ ಬಾಲನ್ನು ಹೊಡಿತಾ ಇದ್ದಾರೆ. ಬೇಜಾರಾಗಬೇಡಿ, ಎಲ್ಲರೂ ಬೇರೆ ಆಪೋಸಿಟ್ನರು. ಇವತ್ತು ಇಂಡಿಯಾನೇ ಗೆಲ್ಲುತ್ತೆ. 2007ರಲ್ಲಿ ಫಸ್ಟ್ ವರ್ಲ್ಡ್ ಕಪ್ಪು, 2024ರಲ್ಲಿ ಸೆಕೆಂಡ್ ವರ್ಲ್ಡ್ ಕಪ್ಪು. ವಿ ಆರ್ ಆಲ್ ಸಪೋರ್ಟ್ ಟು ಇಂಡಿಯಾ ಟೀಮ್. ಜನಪ್ರಿಯ ಟೀಮು ನವಭಾರತ ಹಾಗೂ ಸ್ಟೇಡಿಯಂ ಬಾಯ್ಸಿನ ಎಲ್ಲ ಆಟಗಾರರು ಇಂಡಿಯಾಕ್ಕೆ ಶುಭವನ್ನು ಕೋರ್ತೇವೆ. ಜೈ ಹಿಂದ್. ಇಡೀ ಜಗತ್ತನೇ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ. ಯಾಕಂದರೆ 2007ರಲ್ಲಿ ವರ್ಲ್ಡ್ ಕಪ್ ಅನ್ನು ಇಂಡಿಯಾ ಗೆದ್ದಿತ್ತು. ಹಾಗೆ 2024ರಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಇಂಡಿಯಾ ವರ್ಲ್ಡ್ ಕಪ್ ಅನ್ನು ಗೆಲ್ಲುತ್ತೆ. ಇಡೀ ಪ್ರಪಂಚದಲ್ಲೇ ಹೆಚ್ಚು ಅಭಿಮಾನಿಗಳು ಹೊಂದಿರತಕ್ಕಂಥ ಟೀಮ್ ಅಂದರೆ ಇಂಡಿಯಾ. ಸೌತ್ ಆಫ್ರಿಕಾ ಚೆನ್ನಾಗಿ ಆಡ್ತಿದೆ, ಆದರೆ ಪಾಪ ಅವರಿಗೆ ಎಲ್ಲೋ ಒಂದು ರೀತಿ ಚೌಕಾರ್ ಸಮ ಅಣೆಪಟ್ಟಿದೆ. ಬೇಜಾರಾಗಬೇಡಿ ಸೌತ್ ಆಫ್ರಿಕಾದವರೇ, ಇವತ್ತು ಇಂಡಿಯಾ ಕಪ್ ಗೆಲ್ಲುತ್ತೆ. ನಾವೆಲ್ಲರೂ ಸಹ ಹಾರೈಸ್ತೇವೆ. ಯಾಕಂದರೆ ಇಂಡಿಯಾ ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಚೆನ್ನಾಗಿದೆ, ಸ್ಪಿನ್ ಅಟ್ಯಾಕ್ ಇದೆ, ಫಾಸ್ಟ್ ಫೇಸರ್ಸ್ ಇದ್ದಾರೆ. ಹಾಗೆ ರೋಹಿತ್ ಶರ್ಮಾ, ಶಿವಮ್ ದುಬೆ ಹಾಗೂ ಅಕ್ಷರ್ ಪಟೇಲ್, ಹಾರ್ದಿಕ್ ಪಾಂಡ್ಯ, ಸೂರ್ಯ ಎಲ್ಲರೂ ಸಹ ಆಕಾಶದ ಎತ್ತರಕ್ಕೆ ಬಾಲನ್ನು ಹೊಡಿತಾ ಇದ್ದಾರೆ. ಬೇಜಾರಾಗಬೇಡಿ, ಎಲ್ಲರೂ ಬೇರೆ ಆಪೋಸಿಟ್ನರು. ಇವತ್ತು ಇಂಡಿಯಾನೇ ಗೆಲ್ಲುತ್ತೆ. 2007ರಲ್ಲಿ ಫಸ್ಟ್ ವರ್ಲ್ಡ್ ಕಪ್ಪು, 2024ರಲ್ಲಿ ಸೆಕೆಂಡ್ ವರ್ಲ್ಡ್ ಕಪ್ಪು. ವಿ ಆರ್ ಆಲ್ ಸಪೋರ್ಟ್ ಟು ಇಂಡಿಯಾ ಟೀಮ್. ಜನಪ್ರಿಯ ಟೀಮು ನವಭಾರತ ಹಾಗೂ ಸ್ಟೇಡಿಯಂ ಬಾಯ್ಸಿನ ಎಲ್ಲ ಆಟಗಾರರು ಇಂಡಿಯಾಕ್ಕೆ ಶುಭವನ್ನು ಕೋರ್ತೇವೆ. ಜೈ ಹಿಂದ್. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.